1, 2, 3, let's go! Hi. Hi. Bangla. ಈಗ ಲೆಟ್ಸ್ ಗೋ ಟು ಟಾಯ್ ಟ್ರೈನ್. ಟ್ರೈನ್ಗೆ ಇನ್ನೂ ಟೈಮ್ ಇತ್ತು ಅಂತ ವಾರ್ ಮ್ಯೂಸಿಯಮ್ಗೆ ಹೋದ್ವಿ ವೆಲ್ಲಿಂಗ್ಟನಲ್ಲಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇಟ್ಸ್ ನೆಕ್ಸ್ಟ್ ಡೇ. ಇವತ್ತು ನಮ್ಮದು ಟಾಯ್ ಟ್ರೈನ್ ಇದೆ, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಐ ಥಿಂಕ್ ಕೂನು ಟು ಊಟಿ ಇರೋದು ನಮ್ಮದು ಟಾಯ್ ಟ್ರೈನ್. 12:30ಗಿದೆ. ಆ್ಯಂಡ್ ಇವತ್ತು ನಾವು ಕೂನೂರಲ್ಲಿ ಇದಕ್ಕೆ ಬಂದ್ವಿ, ವಾರ್ ಮ್ಯೂಸಿಯಮ್ ಅಂತ. ಅಲ್ಲಿ ಫೋಟೋಗ್ರಫಿ ಏನಿರಲಿಲ್ಲ, ಬಟ್ ಚೆನ್ನಾಗಿತ್ತು ಅಲ್ವಾ ಅಜ್ಜಮ್ಮ ವಾರ್ ಮ್ಯೂಸಿಯಮ್ಮು? ಇಷ್ಟ ಆಯ್ತಾ ಅಮ್ಮ? ತುಂಬ ಚೆನ್ನಾಗಿತ್ತು. ಹೌದು, ಯಾರಾದರೂ ನೀವು ಕೂನೂರಿಗೆ ಬಂದರೆ ವಿಸಿಟ್ ಮಾಡಿ. ಇಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಅಲೋ ಇಲ್ಲ, ಬಟ್ ಚೆನ್ನಾಗಿದೆ. ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ಎಲ್ಲ ತಿಳ್ಕೊಬೋದು. ಬಂಗಾರೆ ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತಾ ಮ್ಯೂಸಿಯಂ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಏನೇನು ನೋಡಿದೆ ಮ್ಯೂಸಿಯಮಲ್ಲಿ? ಮ್ಯೂಸಿಯಮಲ್ಲಿ ಏನೋ ಥಿಯೇಟರ್ ನೋಡಿದ್ದೆ, ಫಿಲಿಮ್ಸ್ ಫೈಟಿಂಗ್, ಆ ಥರ ಫೈರ್, ಅದು ಸೋಲ್ಜರ್ದು ಡಾಲ್ ಇತ್ತು, ಈ ಥರ ಸ್ಟ್ಯಾಚ್ಯೂದು. ಅದೇ ಕದು ಅದು ಸೋಲ್ಜರ್ದು ವಾಯ್ಸ್, ಏನೋ ಸೋಲ್ಜಿ ಅದು. ಚೆನ್ನಾಗಿತ್ತು. ಆ್ಯಂಡ್ ಈಗ ಟಾಯ್ ಟ್ರೈನ್ ಇದೆ, ಸೊ ಹಾಗಾಗಿ ಹೋಗ್ತಿದ್ವಿ. ಇಲ್ಲಿಂದ 10 ಮಿನಿಟ್ಸ್, ನಮಗೆ ವಾರ್ ಮ್ಯೂಸಿಯಮಿಂದ 10 ಮಿನಿಟ್ಸ್ ಆಗುತ್ತೆ. ಆ್ಯಂಡ್ ನಾವು ಟ್ರೈನ್ಗೆ ಹೋಗ್ತಾ ಇದ್ದೀವಿ. ಎಕ್ಸೈಟೆಡ್? Yes. How much? So much. What did you purchase here? ಏನು ತಗೊಂಡೆ ನೀನು ಇಲ್ಲಿ? ಅಜ್ಜಮ್ಮ ಏನು ಕೊಡ್ಸಿದ್ರು? This is a key badge to keep it here. ಬ್ಯಾಗ್ ಹಾಕೊಳ್ಳೋದು. Bags. You can wear it here. ಇಷ್ಟ ಆಯ್ತಾ? Yes. So let's go to toy train. Chukubuku 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 chukubuku. Yes, let's start day 2 video. Let's start? Let's start day 2 video. Yes. ಕಮಿಂಗ್ ಟು ದ ಟ್ರೈನ್, ನಮಗೆ 12:30 ಟ್ರೈನ್ ಇದ್ದಿದ್ದು, ಬಟ್ ನಮಗೆ ಆ್ಯಕ್ಚುಲಿ ಮಾರ್ನಿಂಗ್ ಟ್ರೈನ್ ಬೇಕಿತ್ತು. ಒಂದು 10:30 ಒಂದು ಟ್ರೈನ್ ಇದೆ ಅಂತ ಅನಿಸುತ್ತೆ. ದಿಸ್ ಓವರ್ ಆಲ್ ಜರ್ನಿ 1 hour ತೊಗೊಳುತ್ತೆ ಟ್ರೈನು. ಸೊ ನಮಗೆ ಮಾರ್ನಿಂಗ್ ಟ್ರೈನ್ ಇದ್ದಿದ್ರೆ ಲೈಕ್ ನಮಗೆ ಟೈಮ್ ಸಿಗ್ತಿತ್ತು ಊಟಿ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಯಾಕಂದರೆ ಇನ್ ಬಿಟ್ವೀನ್ ನಮಗೆ ಒಂದು 3-4 hours ಸಿಗ್ತಿತ್ತಲ್ಲ. ಇದು ನಾವು 12:30 ಅಂದರೆ ಆಲ್ಮೋಸ್ಟ್ 1:32 ಹಾಗೆ ಊಟಿ ರೀಚ್ ಆಗ್ತಿದ್ವಿ. ಬಟ್ ಊಟ ಮಾಡಿ ಮತ್ತೆ ವಾಪಸ್ ಇದ್ದಿದೆ ನಮಗೆ ಟ್ರೈನ್ 4:30ಗೋ 5:30ಗೋ ಅನಿಸುತ್ತೆ. ಅಷ್ಟೊಂದು ಟೈಮ್ ಇರಲಿಲ್ಲ ನಮಗೆ. ನನ್ನ ಪ್ರೀವಿಯಸ್ ವಿಡಿಯೋಲ್ಲಿ ಹೇಳ್ದಂಗೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಊಟಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ, ಮತ್ತು ಊಟಿ ಟು ಕೂನೂರು ವಾಪಸ್ ಬರೋಕ್ಕೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು 2 ways ಬುಕ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಅಲ್ಲಿ ಊಟಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕ್ಯಾಬ್ಸ್ ಬುಕ್ ಮಾಡ್ಕೊಂಡ್ವಿ. ಅಲ್ಲಿ ಓಲಾ ಊಬರ್ ಏನೂ ವರ್ಕ್ ಆಗಲ್ಲ. ನಾವು ಪರ್ಸ್ನಲಿ ಲೈಕ್ ಕ್ಯಾಬ್ ಸರ್ವಿಸ್ ಅವ್ರು ಇರ್ತಾರಲ್ವ, ಅವ್ರ ಹತ್ರ ಮಾತಾಡಿ ಕ್ಯಾಬ್ ಸರ್ವಿಸ್ ತೊಗೊಂಡ್ವಿ. ಆ್ಯಂಡ್ ಟ್ರೈನ್ ಅಂತೂ ಎಲ್ಲರಿಗೂ ಫಸ್ಟ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ನಮ್ಮ ಫ್ಯಾಮ್ಲಿಯಲ್ಲಿ ಯಾರಿಗೂ ಅಷ್ಟೊಂದು ಐಡಿಯಾನೇ ಇಲ್ಲ. ನಾವಿದು ಟ್ರೈನ್ ಟಿಕೆಟ್ಸ್ನ IRCTC ರೈಲ್ವೆ ಆ್ಯಪ್ ಬರುತ್ತಲ್ಲ ಅದರಲ್ಲಿ ಬುಕ್ ಮಾಡ್ಕೊಂಡಿದ್ದು. ಆ್ಯಂಡ್ ಏನು ಡೀಟೇಲ್ಸೇ ಗೊತ್ತಿಲ್ಲ ನಮಗೆ, ಎಲ್ಲಿ ಏನು ಅಲ್ಲಿ ಫಿಗರ್ ಔಟ್ ಮಾಡಿಕೊಂಡು, ಮುಂಚೆ ಹೋಗಿದ್ದಕ್ಕೆ ಸರಿ ಹೋಯಿತು, ಫುಲ್ ನೀಟಾಗಿ ಫಿಗರ್ ಔಟ್ ಮಾಡಿಕೊಂಡು ಅಲ್ಲಿ ಅವ್ರನ್ನೆಲ್ಲ ಕೇಳಿ. ಆ್ಯಂಡ್ ಟಿಕೆಟ್ಸ್ ಎಲ್ಲ ಬೇಗ ಸೋಲ್ಡ್ ಔಟ್ ಆಗ್ತಿತ್ತು. ನಾವು ಆಲ್ಮೋಸ್ಟ್ 1 month 15 days ಮುಂಚೆನೇ ಬುಕ್ ಮಾಡಿದ್ದು. ನಮ್ಗೆ ಹಾಗಾಗಿ ಹೋಗಬೇಕಾದ್ರೆ ಫಸ್ಟ್ ಕ್ಲಾಸ್ ಸಿಕ್ತು, ರಿಟರ್ನ್ ಬರಬೇಕಾದ್ರೆ ಸೆಕೆಂಡ್ ಕ್ಲಾಸ್. ಆ್ಯಂಡ್ ಲೆಗ್ ಸ್ಪೇಸ್ ಎಲ್ಲ ತುಂಬ ಕಡಿಮೆ ಸೆಕೆಂಡ್ ಕ್ಲಾಸಲ್ಲಿ. ಎಲ್ಲರಿಗೂ ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರಿಗೂ ಕಾಲು ಉದ್ದ ಇರೋದ್ರಿಂದ ಒಂಚೂರು ಕಷ್ಟ ಆಯಿತು ಸೆಕೆಂಡ್ ಕ್ಲಾಸಲ್ಲಿ. ಫಸ್ಟ್ ಕ್ಲಾಸ್ ತುಂಬ ಚೆನ್ನಾಗಿತ್ತು, ಬಟ್ ನಮಗೆ ಟ್ರೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಲೇಟ್ ಮಾಡಿಬಿಟ್ರು. ಆಲ್ಮೋಸ್ಟ್ ಐ ಥಿಂಕ್ 30 to 45 minutes ಲೇಟ್ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನಾನು ಇನ್ನೂ ಸ್ಪೀಡಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಐ ಫೆಲ್ಟ್ ಇಟ್ ವಾಸ್ ವೆರಿ ಸ್ಲೋ. ಬಟ್ ದಿಸ್ ವಾಸ್ ಲೈಕ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಚೆನ್ನಾಗಿತ್ತು, ಎಲ್ಲರೂ ಇಷ್ಟಪಟ್ವಿ. ಆ್ಯಂಡ್ ನಮಗೆ ಸೀಟ್ಸ್ ಫಿಗರ್ ಔಟ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಹೊತ್ತು ಟೈಮ್ ಹಿಡೀತು. ಎಲ್ಲಿ ಏನು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ ನಮಗೆ. F2 ಅಂದರೆ ಏನು, F1 ಅಂದರೆ ಏನು ಗೊತ್ತಾಗ್ತಿರ್ಲಿಲ್ಲ. ಐ ಥಿಂಕ್ ಆಲ್ಮೋಸ್ಟ್ ಒಂದು 10-15 minutes ನಾವು ಸೀಟ್ಸ್ ಫಿಗರ್ ಔಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಸೊ ಎಸ್, ಈ ಥರ ಇತ್ತು ನಮ್ಮ ಟ್ರೈನ್ ಎಕ್ಸ್ಪೀರಿಯನ್ಸ್. ನಿಮಗೆ ಈ ಥರ ಯಾವುದಾದ್ರೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹಿಂಗಾಗಿತ್ತಾ? ಲೆಟ್ ಮೀ ನೋ. ಮಮ್ಮಿ ಡ್ಯಾಡಿ ಅವ್ರದ್ದು F1?
ಶಿರೀಷಾ ಸೀಟ್ ನಂಬರ್ಸ್ ನೋಡ್ದಾ 33 to 40 ಇಲ್ಲಿದೆಲ್ಲ ಇದು 1 2 3 4 5 6 ಇದು ಓ ಇಲ್ಲೇ ಗ್ಲಾಸ್ ಏನಿಲ್ಲ ಇದು ಶಿರಿ ನಿಂತ್ಕೋ ಓಕೆ ಅಲ್ಲೇ ಇದ್ದೀರಾ ಕಾಣಿಸುತ್ತೆ ಹಾಗಾದ್ರೆ ಗ್ಲಾಸ್ ನನ್ ಗ್ಲಾಸ್ ಇರುತ್ತೆ ಅನ್ಕೊಂಡೆ ಬಟ್ ಗ್ಲಾಸ್ ಏನಿಲ್ಲ 12:30 ಒಂದು ಸ್ವಲ್ಪ ಫೋಟೋಸ್ ಆ್ಯಂಡ್ ವೀಡಿಯೋ ಸೆಷನ್ ಆಯಿತು ಆ್ಯಂಡ್ ಬಿ ಕೇರ್ಫುಲ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ತೊಗೋಬೇಕಾದ್ರೆ ಹಿಂದೆ ಮುಂದೆ ನೋಡಿ ತಗೊಳ್ಳಿ ಬಿಕಾಸ್ ಸಡನ್ ಆಗಿ ಕಲ್ಲು ಕೇವ್ಸ್ ಎಲ್ಲ ಬರುತ್ತೆ ಸೊ ಬಿ ವೆರಿ ಕೇರ್ಫುಲ್ ಫೋಟೋಸ್ ಎಲ್ಲ ತೊಗೋಬೇಕಾದ್ರೆ ಆ್ಯಂಡ್ ಎಸ್ ಮಳೆ ಬೇರೆ ಬಿತ್ತು ಫುಲ್ ವೆದರ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ವಿ ಎಂಜಾಯ್ ಟ್ರೈನ್ ಜರ್ನಿ ಯಾರು ಒಂದ್ ಪಾಪು ನಾನೇ ಅಲ್ವಾ ನಾನೇ ಒಂದ್ ಪಾಪು ಇರೋದು ಇಲ್ಲ ಅವ್ರಿಗೊಂದು ಪಾಪು ಕೊಡ್ತಾರಂತೆ ಪಾಪು ಕೊಡ್ತೀರಲ್ಲ ನೀವು ಒಂದು ಪಾಪು ಇಸ್ತಾರೆ కదా ಅಯ್ಯೋ ಅವ್ರನ್ನೇ ಕರ್ಕೊಂಡು ಹೋಗ ಎರಡಿದ್ದಾರೆ ಒಂದು ಕೊಡ್ತಾರೆ అదే చెప్తా ఉంది నీకే వద్దు వద్దు నేను ఉన్నాను ಅಜ್ಮ ಹೆಂಗಿತ್ತು ಟ್ರೈನ್ ಚೆನ್ನಾಗಿತ್ತು ಇಷ್ಟ ಆಯ್ತಾ ಅಪ್ಪ ಇಷ್ಟ ಆಯ್ತಾ ಟ್ರೈನ್ ತುಂಬಾ ಇಷ್ಟ ಆಯ್ತು ಚೆನ್ನಾಗಿತ್ತಾ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡಿ ಈಗ ಲಂಚ್ ಮಾಡಿ ಶಾಪಿಂಗಾ ಇವ್ರೇನೋ ಸ್ವೆಟರ್ಸ್ ಏನೋ ತಗೋಬೇಕಂತೆ ಸೊ ಸ್ವೆಟರ್ಸ್ ತಗೊಂಡು ಮತ್ತೆ ವಾಪಸ್ ಇಲ್ಲ ತಗೊಂಡ್ಬಂದ್ಬಿಡ್ತಾರೆ ಐ ಥಿಂಕ್ 5:30 ಏನೋ ಟ್ರೈನ್ ಇರೋದಲ್ವಾ ಮತ್ತೆ ರಿಟರ್ನ್ ಟು ಕೂನೂರ್ ಟ್ರೈನ್ ಇದೆ ಸೊ ಎಸ್ ಲೆಟ್ಸ್ ಎಕ್ಸ್ಪ್ಲೋರ್ ಇದೆ ಊಟಿ ಇದೆ ಊಟಿ ವಿ ಆರ್ ಅಫಿಷಿಯಲಿ ಇನ್ ಊಟಿ ಯಾವುದು ಹೋಟೆಲ್ ಅದಪ್ಪ ಬ್ಲೂ ಹಿಲ್ ಅಂತ ಬ್ಲೂ ಹಿಲ್ ಅಂತಾನೆ ಬ್ಲೂ ಹಿಲ್ ಊಟ ಮುಗಿಸಿ ಸ್ವೆಟರ್ ಶಾಪಿಂಗ್ ಹೋದ್ವಿ ಟು ಬಿ ಫ್ರ್ಯಾಂಕ್ ಸ್ವೆಟರ್ಸ್ ತುಂಬ ಕಾಸ್ಟ್ಲಿ ಇತ್ತು ನನಗೆ ಅಷ್ಟು ಪ್ರೈಸ್ ಇರೋದು ವರ್ತಿನೇ ಅಲ್ಲ ಅಂತ ಅನಿಸ್ತು 2000 3000 ಎಲ್ಲ ಇತ್ತು ಸ್ವೆಟರ್ಗೆ ಸೊ ನಾನು ಈ ಸ್ಟೋಲ್ಗೆ ಸ್ಟಿಕ್ ಆನ್ ಆದೆ ನನಗೆ ಇದೊಂದೇ ಸಾಕು ಅಂತ ಸೊ ಮಿಕ್ಕಿದ್ದವರೆಲ್ಲ ಲೈಕ್ ಒಂಚೂರು ಶಾಪಿಂಗ್ ಮುಗಿಸ್ಕೊಂಡ್ರು ನಾನು ಅಲ್ಲಿ ಟೈಮ್ ಪಾಸ್ ಬೇಕಲ್ವಾ ಸೊ ಹಾಗಾಗಿ ಎಲ್ಲ ಫುಲ್ ಸ್ಟೋಲ್ಸು ಹ್ಯಾಟ್ಸ್ ಏನೇನು ಹಾಕಿರ್ತಾರೋ ಎಲ್ಲ ಫುಲ್ ಟ್ರೈ ಮಾಡಿ ನೋಡ್ತಿದ್ದೀನಿ ಆ್ಯಂಡ್ ನನಗೆ ಲೈಕ್ ಲಾಸ್ಟ್ ಡೇ ಒಂದು ರೋಡ್ ಸೈಡಲ್ಲಿ ಒಬ್ಬರು ಮಾರ್ತಿದ್ರು ಸೊ ಡ್ಯಾಡಿ ಅಲ್ಲೋಗಿ ಚೆಕ್ ಮಾಡ್ತಿದ್ರು ಟು ಬಿ ಫ್ರ್ಯಾಂಕ್ ನನಗೆ ಎಷ್ಟು ಇಷ್ಟ ಆಯ್ತು ಅಂದರೆ ಕಲೆಕ್ಷನ್ಸ್ ಬಟ್ ಲಾಸ್ಟ್ ಡೇ ನನಗೆ ಮೂಡ್ ಆಫ್ ಆಗಿತ್ತು ಲೈಕ್ ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ಸೊ ಅದರಿಂದ ನಾನೇನು ತೊಗೊಂಡಿಲ್ಲ ಬಟ್ ಟು ಬಿ ಫ್ರ್ಯಾಂಕ್ ತುಂಬ ಚೆನ್ನಾಗಿತ್ತು ಲೈಕ್ ಪ್ರೈಸ್ ಎಷ್ಟಿತ್ತು ಅಂದರೆ 200-300 ಸಮ್ಟೈಮ್ಸ್ ಜಾಸ್ತಿ ಕೊಡೋದಕ್ಕಿಂತ
ಕಡಿಮೆ ಕೊಡೋದ್ರಲ್ಲೇ ಅಮೌಂಟ್ ಚೆನ್ನಾಗಿರುತ್ತೆ ಅನ್ಸುತ್ತೆ ಕ್ಲೋತ್ಸ್. ಎಲ್ಲ ಶಾಪಿಂಗ್ ಮಾಡಿದಾಗ ಸುಸ್ತಾಗಲಿಲ್ಲ, ಮಳೆ ಬಂದು ಸುಸ್ತಾಗ್ಬಿಟ್ಟಿದ್ದಾರೆ. ಚೆನ್ನಾಗಿರುತ್ತೆ. ಬೆಂಗಳೂರು ಸಿಟಿ ಬಿಸಿಲು ಹಬೆಗೆ ಬೇಜಾರಾಗೋಗಿತ್ತು. ಊಟಿ ಫುಲ್ ಕೂಲ್ ಚಾ ಇದೆ, ಸಕ್ಕತ್ತಾಗಿದೆ ಅಲ್ವಾ ವೆದರ್? ಫುಲ್ ಖುಷಿ ಆಕ್ಚುಲಿ. ಹೌದು, ಸಮ್ಮರ್ ಅಲ್ಲಿ ಈ ತರ ಇಲ್ಲಿ ಬಂದು ಬಿಸಿಲಿದ್ದಿದ್ರೆ ತುಂಬಾ ಬೇಜಾರಾಗ್ಬಿಡ್ತಿತ್ತು. ಹೌದು, ಚೆನ್ನಾಗಿದೆ. ನಾವೆಲ್ಲ ಸ್ವೆಟರ್ಗಳು ಹಾಕೊಳ್ದೆ ಓಡಾಡ್ತಾ ಇದೀವಿ. ಅಂದ್ರೆ ಸ್ವೆಟರ್ ಹಾಕೊಳ್ಳೋಷ್ಟು ಚಳಿ ಅನಿಸ್ತಿಲ್ಲ. ಇಲ್ಲಿ ಇಷ್ಟು ಚಳಿ ಆಗಿದ ತಕ್ಷಣ ಫುಲ್ ಸ್ವೆಟರ್ಸ್ ಹಾಕೊಂಡಿದ್ದಾರೆ. ಇದು ಅಲ್ಲಿ ಮನೆಯಲ್ಲೆಲ್ಲರೂ ಸ್ವೆಟರ್ ಹಾಕೊಂಡಿದ್ದಾರೆ. ಯಾರು? ಪಬ್ಲಿಕ್. ಹೌದು, ಎಲ್ಲರೂ ಹಾಕಿದ್ದಾರೆ, ನಾವೇ ಹಾಕೊಂಡಿಲ್ಲ. ಬೆಂಗಳೂರು ಮತ್ತೆ ನಾಳೆನೂ ಸ್ವೆಟರ್ ಶಾಪ್ ಇದೆ. ಇವರೆಲ್ಲ ಸ್ವೆಟರ್ಸ್ ತೆಗಿಸ್ಬಿಟ್ಟು ಅಲ್ಲ ಸ್ವೆಟರ್ಸ್ ತೆಗಿಸ್ಬಿಟ್ಟು ಅಲ್ಲ ಸೆಲೆಕ್ಟ್ ಮಾಡಿರೋದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ತರ ಎಲ್ಲ ಹೊರಗೆ ಬಂದ್ಬಿಟ್ರು. ನಾನು ನೀನೇ ಒಳಗಿದ್ದು. ಅವರು ಎಕ್ಸೆಲ್ಗೆ ಎಲ್ಲಿಗೆ ಅದೇನೋ 3 ಏನೋ ಹೇಳಿದ್ರು. 3 ತಗೊಂಡ್ರೆ 1900 ಅಂತ ಹಾಕಿದ್ರ. ಬಿಡು 3 ತಗೊಂಡ್ರೆ 1900 ಅಂತ ಖುಷಿಯಾಗಿ ಎಲ್ಲ ಇಲ್ಲ ಇದೆಲ್ಲ ಕಿತ್ತೋದ್ರೆ ನಾವೇ ಒಳಗೆ ನುಗ್ಗಿ ಎಲ್ಲ ನೋಡಿ ಮನೆಗೆ ಎಲ್ಲ ಹೋದ್ರಲ್ಲ ಇದು ಸೀದಾ ಬಂದ್ವಿ. ಇದು ಏನ್ರಮ್ಮ ಇದು ಸ್ವೆಟ್ರ್ ಹುಚ್ಚು ಹಿಂಗೆ ಅಂತ ಎಲ್ಲ ಕಿತ್ತೋದು ಬಿಟ್ವಿ. ಅವ್ರ ಕೈಲಿ ಇದ್ದಿದ್ದೆ ಕಣ್ಣಿಗೆ ಬಿಡ್ತೈತಿ. ಚೆನ್ನಾಗಿದೆ ಮನೆಗೆ ಯಾರೂ ತಗೊಂಡಿಲ್ಲ, ಎಲ್ಲ ಅಲ್ಲೇ ಬಂದ್ರು. ನಾಳೆ ಮಾಡೋದಿಲ್ಲ. ಇವು ಡ್ಯಾಡಿ ನೆನ್ನೆನು ಯಾವ್ದೋ ಹೇಳಿದ್ರಂತೆ ಶಾಪ್ ಅಲ್ಲಿ ತಗೊಳ್ಳೋಣ ಅಂತ. ಶ್ರೀ ಬೇಡ ಅಂದಿದ್ದಕ್ಕೆ ಇವತ್ತು ಇಲ್ಲಿ ತಗೊಂಡ್ರು. ಇಲ್ಲೂ ಹಿಂಗ್ ಬೇಡ ಅಂದಿದ್ದಕ್ಕೆ ಅವ್ರು ಫ್ರಸ್ಟ್ರೇಟ್ ಆಗಿ ಹೋಗಿ ನಾನು ತಗೋತೀನಿ ಅಂತ ತಗೋಬಿಟ್ರು. ಈಗ ಮತ್ತೆ ಇನ್ನೊಂದು ಟ್ರೈನ್ ಇದೆ 5:30ಗೆ. ನನ್ನ ಮೊಬೈಲಲ್ಲಿ ಆಲ್ರೆಡಿ 5:30. ಇನ್ 15 ಮಿನಿಟ್ಸ್ ಇದೆ. ಸಾರಿ, ವಾಚಲ್ಲಿ 15 ಮಿನಿಟ್ಸ್ ಅಲ್ಲಿ ಮತ್ತೆ ಟ್ರೈನ್. ಅಜ್ಜಮ್ಮ ಅಲ್ಲೋಗಿ ಫೋಟೋಸ್ ತಗೊಳ್ಳೋಣ ಎಂಟ್ರೆನ್ಸ್ ಅಲ್ಲಿ. ಫ್ಯಾಮಿಲಿ ಸೆಲ್ಫಿನೂ ತಗೊಂಡಿಲ್ಲ ಇವತ್ತು ಯಾರೂ, ಎಲ್ಲ ಶಾಪಿಂಗ್ ಅಲ್ಲಿ ಬ್ಯುಸಿ ಆಗ್ಬಿಟ್ರು. ಮಳೆ ಬಂತಲ್ಲ, ಅದೇ ಬಂದಿದ್ದು ಪ್ರಾಬ್ಲಮ್. ಆ್ಯಂಡ್ ಇನ್ನೊಂದು, ನೀವು ನೀಲಗಿರಿ ಸೈಡ್ ಅಥವಾ ಈ ಥರ ಟ್ರೈನ್ ಜರ್ನಿ ಏನಾದರೂ ಹೋಗ್ತಿದ್ರೆ ಪ್ಲೀಸ್ ಮೇಕ್ ಶೋರ್ ಟು ಕ್ಯಾರಿ ವಾಟರ್. ನಾವು ತೊಗೊಂಡೇ ಹೋಗಿಲ್ಲ. ಆ್ಯಂಡ್ ಹೋಟೆಲ್ಸಲ್ಲೂ ವಾಟರ್ ಬಾಟಲ್ಸ್ ಮಾರಲ್ವಂತೆ, ಬಿಕಾಸ್ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಅಂತ. ಅಟ್ಲೀಸ್ಟ್ ನೀವು ವಾಟರ್ ಬಾಟಲ್ ತೊಗೊಂಡಿದ್ರೆ ರೀಫಿಲ್ ಮಾಡ್ಕೋಬೋದು. ನಮಗೆ ವಾಟರ್ಗೆ ತುಂಬ ಪ್ರಾಬ್ಲಮ್ ಆಯಿತು, ಎಲ್ರಿಗೂ ಡಿಹೈಡ್ರೇಟ್ ಆಗಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಆ್ಯಂಡ್ ಇಲ್ಲಿ ಟ್ರೈನಿಂದ ಮುಗಿಸ್ಕೊಂಡು ಮಾರ್ನಿಂಗ್ ನಾವು ವೆಲ್ಲಿಂಗ್ಟನ್ಗೆ ಹೋಗಿದ್ವಲ್ಲ ವಾರ್ ಮ್ಯೂಸಿಯಮ್ಗೆ. ಸೊ ಅಲ್ಲಿ ಏನೋ ಮಿಲ್ಟ್ರಿ ಕ್ಲೋತ್ಸ್ ತೊಗೋಬೇಕು ಅಂತ. ಸೊ ಇವರೆಲ್ಲ ಅಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ. ಇವರೆಲ್ಲ ಆರ್ಮಿ ರಿಲೇಟೆಡ್ ಐಟಮ್ಸ್ ತೊಗೋಬೇಕು ಅಂತ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ. ನಾವು ಫುಲ್ ರೋಮ್ ಮಾಡ್ತಾ ಇದೀವಿ. ಆ್ಯಂಡ್ ಸಿಕ್ಕಾಪಡೆ ಚಳಿ ಇದೆ ಇಲ್ಲಿ. ಹೌದು, ಎಲ್ಲ ಆರ್ಮಿ ಟೈಲರ್ ಶಾಪ್ ಅಂತೆ. ಆ್ಯಂಡ್ ಅವ್ರದ್ದು ಟ್ರೈನಿಂಗ್ದು ಏನೇನೋ ಇದೆ. ಚಳಿ ಆಗ್ತಾ ಇದೆ. ಊಟ ಮಾಡಿಬಿಟ್ಟು ರೂಮ್ ಸೇರ್ಕೋಬೇಕು. ನೋಡ್ತೀಯಾ? ಓಕೆ, ಹಾಯ್, ಗುಡ್ ಮಾರ್ನಿಂಗ್. ಇಟ್ಸ್ ಡೇ 3 ಆ್ಯಂಡ್ ಇಟ್ಸ್ ಲಾಸ್ಟ್ ಡೇ. ಅಲ್ಲಿ ಹಿಂಗ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಅಂದಿದ್ದು ಆಕ್ಷನ್ ಏನು ಕೆಳಗೆ ಅರ್ಥಾಗ್ಲಿಲ್ಲ. ಎಲ್ಲ ಫೋಟೋ ಶೂಟ್, ಎಲ್ಲರದ್ದು ಫೋಟೋಸ್ ತೆಗಿಯೋ ಕಾರ್ಯಕ್ರಮ. ಓ ಓ ಓ ಓ ಓ ಓ ಬಿಸಿಲಲ್ವಾ ಅಜ್ಜಮ್ಮ? ಫೋಟೋಸ್ ಚೆನ್ನಾಗಿ ಬರುತ್ತೆ ಬಾ. ಫೋಟೋ ಶೂಟ್ ಕಾರ್ಯಕ್ರಮ ಇಲ್ಲಿ ಇದೆಯಲ್ಲ, ನೆರಳಿದೆ. ನೆರಳು ಸಿಕ್ಕಾಪಟ್ಟೆ ಬಿಸಿಲಿದೆ. ತಿಂಡಿ ಮುಗಿಸ್ಕೊಂಡು ಈ ಫೋಟೋ ತಗೊಂಡು ಚೆಕ್ಔಟಾಗಿ ಹೋಗುತ್ತಾನೆ ಅಷ್ಟೇ. ಅಜ್ಜಮ್ಮ ಅಲ್ಲಿ ಹೋಗ್ಬೇಕಾ? ಅಜ್ಜಮ್ಮ ಅಲ್ಲಿ ಹೋಗ್ಬೇಕಾ? ಓಕೆ. ತುಟಿ ಒಂಚೂರು ಮುಚ್ಚಲ್ಲು. ಇಲ್ಲಿ ಕೈ ನೋಡು. ಕಾಲೊಂದೇ ಒಂದು ಮುಂದೆ ಇಡು. ಹಿಂಗೆ ಮುಂದೆ. ಓ ಮುಂದೆ ಹೋಗ್ಬಿಡು. ಇನ್ನೊಂಚೂರು ಓಡ ನಾನು ನೋಡಬಾರ್ದು.
ಇಬ್ರು ಒಟ್ಟಿಗೆ ಹಾಕ್ಬೇಕು. ರೆಡಿ 1 2 3. ಅವ್ರು ಹಾಕಿರುತ್ತೆ ನಾನು ಹಾಕು ಕುಕ್ಕಿ. ಎಸಿ ನೋಡು. Ready, steady, go. ಈ ಲೇಡೀಸ್ ಎಲ್ಲೋದ್ರೂ ಗಿಡ ಹುಡುಕ್ತಿದ್ದಾರೆ, ಫ್ಲವರ್ಸ್ ಹುಡುಕ್ತಾ ಇದ್ದಾರೆ ಮನೆಗೆ ತಗೊಂಡೋಗಕ್ಕೆ. ಕಾಪಿ ರೇಟ್ ಬರುತ್ತೆ ಅಜ್ಜಮ್ಮ ನಿನ್ನಿಂದ. ಊಟಿಗೆ ಹೋದರೆ ಮಾಡೀಸ್ ಅಂತೂ ಮಿಸ್ ಮಾಡಬೇಡಿ. ಚಾಕ್ಲೇಟ್ಸ್ ಅಂತೂ ತುಂಬ ಇಷ್ಟ ಆಯಿತು. ನಾನು ಯೂಶ್ವಲಿ ಅಷ್ಟೊಂದು ಚಾಕ್ಲೇಟ್ಸ್ ಕ್ರೇವ್ ಮಾಡಲ್ಲ, ಬಟ್ ಇದನ್ನು ಒಂದಿಂದಲೇ ಖಾಲಿ ಮಾಡಿದ್ದೀವಿ, ಅಷ್ಟು ಇಷ್ಟ ಆಯಿತು ನಮಗೆ. ಆ್ಯಂಡ್ ಇಲ್ಲಿ ಪಾರ್ಕಿಂಗಿಗೂ ಒಂಚೂರು ಇಶ್ಯೂ ಆಯಿತು. ಲೈಕ್ ಹೆಂಗಂದರೆ ಇವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ TN ಅವ್ರದ್ದೇ ಇರಬೇಕು ಅಂತ. ಸೊ ಹಾಗಾಗಿ ನಮ್ಮ ಕಾರ್ ತೆಗ್ಸಿ TN ಅವ್ರದ್ದು ಹಾಕ್ಸಿದ್ರು. ಸೊ ತುಂಬ ಕೋಪ ಬಂತು, ಅಲ್ಲಿ ಒಂಚೂರು ಜಗಳ ಆಯಿತು. ಹಾಗಾಗಿ ಅಲ್ಲಿಂದ ಮೂಡ್ ಆಫ್ ಆಯಿತು ನನಗೆ. ಫೈನಲಿ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಈಗ ಟೈಮ್ 5:30 ಆಗಿದೆ. ಐ ಥಿಂಕ್ ನೈಟ್ ರೀಚ್ ಆಗ್ತೀವಿ ಅನಿಸುತ್ತೆ, 9:30 10 ಗಂಟೆ ಹಂಗೆ. ಊಟಕ್ಕೆ ಏನಾದರೂ ಬ್ರೇಕ್ ಕೊಟ್ಟರೆ ಮೋಸ್ಟ್ಲಿ 10:30 11ಕ್ಕೆ ಹೋಗ್ತೀವಿ ಅಂತ ಅನಿಸುತ್ತೆ. ಆ್ಯಂಡ್ ಈಗ ಮಧ್ಯಾಹ್ನ ಲಂಚ್ ಮಾಡಿ ಬಿಟ್ವಿ. ಸೊ ಎಸ್, ಈಗ ಬೇರೆ ರೂಟಲ್ಲಿ ಹೋಗ್ತಿದ್ವಿ. ಘಾಟ್ ಸೆಕ್ಷನ್ ಜಾಸ್ತಿ ಇದೆ, ಬಟ್ ರೋಡ್ಸ್ ಚೆನ್ನಾಗಿದೆ. ಬಟ್ ಊಟಿಯಲ್ಲಿ CM ಏನೋ ಬರ್ತಾರೆ ಅಂತ ಫುಲ್ ರೋಡ್ಸ್ ಎಲ್ಲ ಬ್ಲಾಕ್. ಆ್ಯಕ್ಚುಲಿ ಇರಿಟೇಷನ್ ಆಗೋಷ್ಟು ಲೆವೆಲ್ಗೆ ಒಂಥರ ಅನಿಸ್ಬಿಡ್ತು. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇವತ್ತು. ಅಷ್ಟೊಂದು ಮೂಡ್ ಸರಿ ಇರಲಿಲ್ಲ. ಸೊ ಹಾಗಾಗಿ ವ್ಲಾಗ್ಸ್ ಅಷ್ಟೊಂದು ಮಾಡಲಿಲ್ಲ. ಎಲ್ಲ ಕಡೆ ಟ್ರಾಫಿಕ್ ಅಂಡ್ ಜನ, ಐ ಡಿಂಟ್ ಲೈಕ್. ಸೊ ಹಾಗಾಗಿ ಅಷ್ಟು ರೆಕಾರ್ಡ್ ಮಾಡಲಿಲ್ಲ ನಾನು. ಸೊ ಈಗ ಮನೆಗೆ ಹೋಗಿ ನಾಳೆಯಿಂದ ಮತ್ತೆ ಆ್ಯಸ್ ಯೂಶುವಲ್. ಪಕ್ಕದಲ್ಲಿದ್ದಾರೆ, ಕಾಣಲೇ ಇಲ್ಲ ನನಗೆ. ನಾವು ರಿಟರ್ನ್ ಬರಬೇಕಾದ್ರೆ ಪೈಕರ ಶೂಟಿಂಗ್ ಸ್ಪಾಟ್, ಪೈನ್ ಫಾರೆಸ್ಟ್, ಆ ಪ್ಲೇಸಸ್ ಎಲ್ಲ ಇದೆಯಲ್ಲ, ಆ ರೂಟಲ್ಲೇ ಬಂದ್ವಿ. ಬಟ್ ನಾನೇನು ರೆಕಾರ್ಡ್ ಮಾಡಲಿಲ್ಲ, ಆ್ಯಸ್ ಐ ಟೋಲ್ಡ್ ನನ್ನ ಮೂಡ್ ಸರಿ ಇರಲಿಲ್ಲ ಅಂತ. ಸೊ ಎಸ್, ಲೆಟ್ಸ್ ಎಂಡ್ ದಿ ವ್ಲಾಗ್. ದಟ್ಸ್ ಫಾರ್ ಟುಡೇಸ್ ವ್ಲಾಗ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಇಟ್ ವಿತ್ ಯರ್ ಫ್ಯಾಮಿಲಿ ಮೆಂಬರ್ಸ್. ಆ್ಯಂಡ್ ಹೇಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಪ್ಲೀಸ್ ಜಾಯಿನ್ ದಿಸ್ ಬ್ಯೂಟಿಫುಲ್ ಫ್ಯಾಮಿಲಿ ಬೈ ಸಬ್ಸ್ಕ್ರೈಬಿಂಗ್. ನೆಕ್ಸ್ಟ್ ಇನ್ನೊಂದು ಅಮೇಝಿಂಗ್ ಆ್ಯಂಡ್ ಬ್ಯೂಟಿಫುಲ್ ವ್ಲಾಗ್ ಜೊತೆ ಸಿಗ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್. ಡಬಲ್ ಚಿನ್ನ.